ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆದಿತ್ತು. ಯಾರ್ಯಾರು ತಾನೊಬ್ಬ ಯೂಟ್ಯೂಬರ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀರಲ್ಲ ಅವರಿಗೆಲ್ಲ ಈ ಮಾತು ಕಿವಿಯನ್ನ ಬಿಸಿ ಮಾಡಿರುತ್ತೆ. ನಾನು 100 ಸಿನಿಮಾ ಮಾಡಿದ್ದೀನಿ, ನೀನು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಾಟಕ ಮಾಡಬೇಡ, ನಿನ್ನಂತ 100 ಯೂಟ್ಯೂಬ್ ಚಾನಲ್ ಅನ್ನ ಮಾಡ್ತೀನಿ ಅಂತ ಅಶ್ವಿನಿ ಗೌಡ ರಕ್ಷಿತಾಗೆ ಚಾಲೆಂಜ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ನಟ ಕೂಡ ನಾನು ಇವತ್ತೇನಾಗಿದ್ದೀನೋ ಅದು ಯೂಟ್ಯೂಬ್ ನಿಂದಲೇ ಅಂತ ಸ್ಪಷ್ಟವಾಗಿ ಹೇಳಿ ಸಮ್ಮತಿಸಿದ್ದಾರೆ. ಕಿರುತೆರೆಯಲ್ಲಿ ಕಾಮಿಡಿಯಿಂದ ಹೆಸರು ಮಾಡಿದಂತ ಗಿಲ್ಲಿ ನಟ ಈಗ ದೊಡ್ಡ ಪರದೆಯತ್ತ ಹೆಜ್ಜೆ ಇಟ್ಟಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್, ಸ್ಕ್ವಾಟ್ಲೆ ಕಿಚನ್, ಕಾಮಿಡಿ ಕಿಲಾಡಿಗಳಂತಹ ಶೋಗಳಲ್ಲಿ ಭಾಗವಹಿಸಿ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ. ಈಗ ಅವರು ದೊಡ್ಡ ಮನೆಯಲ್ಲಿ ಇರುವವರಿಗೂ ಕೂಡ ಗೊತ್ತಿರದ ದೊಡ್ಡ ಸುದ್ದಿಯೊಂದನ್ನ ಮುಚ್ಚಿಟ್ಟಿದ್ದಾರೆ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಸಿನಿಮಾ ತಂಡವೇ ಗಿಲ್ಲಿಯ ಫಸ್ಟ್ ಲುಕ್ ಅನ್ನ ಬಿಡುಗಡೆ ಮಾಡಿ ಈ ವಿಚಾರವನ್ನ ಘೋಷಣೆ ಮಾಡಿದೆ. ಸಿನಿಮಾ ಘೋಷಣೆ 2023ರ ನವೆಂಬರ್ 2ರಂದು ನಡೆದಿತ್ತು. ಇನ್ನು 2024ರ ಮಾರ್ಚ್ 22ನೇ ತಾರೀಕು ಶೂಟಿಂಗ್ ಪ್ರಾರಂಭ ಆಯಿತು. ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ಕೆಲಸ ಸ್ವಲ್ಪ ವಿಳಂಬ ಆದ್ರೂ ಈಗ ಪೂರ್ಣ ವೇಗದಲ್ಲಿ ಮುನ್ನಡೀತಾ ಇದೆ. ದಿ ಡೆವಿಲ್ ಸಿನಿಮಾದಲ್ಲಿ ರಚನಾ ರೈ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಸಾಕಷ್ಟು ತಾರಾಗಣ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಿ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದು ಗ್ಯಾಂಗ್ಸ್ಟರ್ ಆಕ್ಷನ್ ಶೈಲಿಯ ಈ ಸಿನಿಮಾ 2025ರ ಡಿಸೆಂಬರ್ 12ರಂದು ಬಿಡುಗಡೆ ಆಗುತ್ತೆ. ಯೂಟ್ಯೂಬ್ನಿಂದ ಪ್ರಾರಂಭಿಸಿದ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವಷ್ಟರ ಮಟ್ಟಿಗೆ ಜನಮನ ಗೆದ್ದಿದ್ದಾರೆ. ಒಟ್ನಲ್ಲಿ ಯಾವ ವ್ಯಕ್ತಿಯ ಅವನ ಯಾವ ಒಂದು ಕಾರ್ಯವನ್ನು ಕೂಡ ಕೀಳಾಗಿ ನೋಡೋ ಹಕ್ಕು ಯಾರಿಗೂ ಇಲ್ಲ. ಯಾರು ತಮ್ಮಲ್ಲಿರೋ ಯಾವುದೇ ಸಾಮರ್ಥ್ಯದಿಂದ ಸಾಧನೆ ಮಾಡೋ ತಾಕತ್ತನ್ನ ಎಲ್ಲರಲ್ಲೂ ಹೊಂದಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಿಲ್ಲಿ. ಕೇವಲ ಯೂಟ್ಯೂಬ್ ಬಂದಿದ್ದ ಅಶ್ವಿನಿಗೆ ಗಿಲ್ಲಿಯ ಸಾಧನೆನೇ ಉತ್ತರ ಅಂದ್ರೆ ತಪ್ಪಾಗೋದಿಲ್ಲ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.